and welcome to Mustaq Kunnur Academy. Dear Diploma Students of Computer Science Branch, ಇವತ್ತಿನ ವಿಡಿಯೋದಲ್ಲಿ ನಾನು ಫಸ್ಟ್ ಸೆಮಿಸ್ಟರಲ್ಲಿ ಎಷ್ಟು ಸಬ್ಜೆಕ್ಟ್ ಇದ್ದಾವೆ, ಇದರಲ್ಲಿ ಥಿಯರಿ ಸಬ್ಜೆಕ್ಟ್ ಎಷ್ಟು, ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಎಷ್ಟು ಮತ್ತು ಇಂಟರ್ನಲ್ ಮಾರ್ಕ್ಸ್ ಅಂದ್ರೇನು, ಎಕ್ಸ್ಟರ್ನಲ್ ಮಾರ್ಕ್ಸ್ ಅಂದ್ರೇನು, ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ನೀವು ಸಬ್ಜೆಕ್ಟ್ ಪಾಸ್ ಆಗ್ತೀರಿ ಅನ್ನೋದು ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಲೈಕ್ ಮಾಡೋದಷ್ಟೇ ಅಲ್ಲದೆ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಎಲ್ಲ ಪಾಸಿಂಗ್ ಪ್ಯಾಕೇಜ್ ರಿಲೇಟೆಡ್ ಅಪ್ಡೇಟ್ಸ್ಗಾಗಿ, ರಿಸಲ್ಟ್ ಮತ್ತು ಅಡ್ಮಿಷನ್ ಸ್ಕಾಲರ್ಶಿಪ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಕಂಟಿನ್ಯೂಸ್ ಫಾಲೋ ಮಾಡಿ. ಕೊನೆ ತನಕ ಈ ವಿಡಿಯೋ ನೋಡಿದರೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಸಿಗುತ್ತೆ. ಲೆಟ್ ಸ್ಟಾರ್ಟ್ ದಿಸ್. C25 ಸ್ಕೀಮ್ ಆಫ್ ಸ್ಟಡೀಸ್. ಇದರಲ್ಲಿ ಫಸ್ಟ್ ಸೆಮಿಸ್ಟರಲ್ಲಿ ಎಷ್ಟು ಸಬ್ಜೆಕ್ಟ್ ಇದ್ದಾವೆ, ಇದರಲ್ಲಿ ಪ್ರಾಕ್ಟಿಕಲ್ ಎಷ್ಟು, ಥಿಯರಿ ಎಷ್ಟು, ಆಡಿಟ್ ಎಷ್ಟು ಅನ್ನೋದು ಸಂಪೂರ್ಣ ಮಾಹಿತಿ ನಾನು ಕೊಡ್ತಾ ಇದ್ದೀನಿ. ಕೊನೆ ತನಕ ನೀವು ನೋಡಿ. ಫಸ್ಟ್ ಆಫ್ ಆಲ್, ಈಗ ಇದರಲ್ಲಿ ಕಂಪ್ಯೂಟರ್ ಸೈನ್ಸ್ ಬ್ರಾಂಚಿಗೆ ಫಸ್ಟ್ ಸೆಮಿಸ್ಟರಲ್ಲಿ ಟೋಟಲ್ 2 ಥಿಯರಿ ಸಬ್ಜೆಕ್ಟ್ ಇದ್ದಾವೆ. ಆ ಸಬ್ಜೆಕ್ಟ್ ಥಿಯರಿ ಯಾವುದಂದರೆ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಮತ್ತು ಬೇಸಿಕ್ಸ್ ಆಫ್ ಡಿಜಿಟಲ್ ಲಾಜಿಕ್ ಆ್ಯಂಡ್ ಕಂಪ್ಯೂಟರ್ ಆರ್ಗನೈಸೇಷನ್. ಇವು 2 ಸಬ್ಜೆಕ್ಟು ಥಿಯರಿ ಸಬ್ಜೆಕ್ಟ್ ಇದ್ದಾವೆ. ಇದಕ್ಕೆ ಇಂಟರ್ನಲ್ ಅಂದರೆ ಟೆಸ್ಟ್ ಮುಖಾಂತರ ಏನು ನಿಮಗೆ ಇಂಟರ್ನಲ್ ತೊಗೋತಾರೆ ಅದು ಟೋಟಲ್ 50 ಮಾರ್ಕ್ಸಿಗೆ ತೊಗೋತಾರೆ. ಫೈನಲ್ ಎಕ್ಸಾಮ್ 100 ಮಾರ್ಕ್ಸಿಗೆ ಆಗುತ್ತೆ. ಅದೇ ರೀತಿ ಬೇಸಿಕ್ಸ್ ಆಫ್ ಡಿಜಿಟಲ್ ಲಾಜಿಕ್ ಆ್ಯಂಡ್ ಕಂಪ್ಯೂಟರ್ ಆರ್ಗನೈಸೇಷನ್ ಇದು ಸಬ್ಜೆಕ್ಟ್ ಕೂಡ ಇಂಟರ್ನಲ್ ಮಾರ್ಕ್ಸ್ 50 ಮಾರ್ಕ್ಸಿಗಿರುತ್ತೆ. ಫೈನಲ್ ಎಕ್ಸಾಮ್ 100 ಮಾರ್ಕ್ಸಿಗಿರುತ್ತೆ. ಇದು ಕೂಡ 50ಗೆ ಕನ್ವರ್ಟ್ ಮಾಡ್ತಾರೆ. ಈಗ ಎಷ್ಟು ಮಾರ್ಕ್ಸ್ ತೊಗೋಬೇಕು ಇಂಟರ್ನಲ್ನಲ್ಲಿ, ನೀವು 50ಕ್ಕೆ ಎಷ್ಟು ಮಾರ್ಕ್ಸ್ ಬರಬೇಕು, ಎಷ್ಟು ಮಾರ್ಕ್ಸ್ ಬಂದರೆ ನೀವು ಫೈನಲ್ ಎಕ್ಸಾಮ್ ಅಟೆಂಡ್ ಮಾಡಲಿಕ್ಕೆ ನಿಮಗೆ ಅವಕಾಶ ಇರುತ್ತೆ. 50ಕ್ಕೆ 20 ಮಾರ್ಕ್ಸ್ ಬರಲೇಬೇಕು. ಆವಾಗ ಮಾತ್ರ ನಿಮಗೆ ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ ಅಂತ ಹೇಳ್ತಾರೆ. ಅಂದರೆ ಸೆಮಿಸ್ಟರ್ಗೆ ಎಕ್ಸಾಮ್ ಏನಿರುತ್ತೆ ಅದನ್ನು ಅಟೆಂಡ್ ಮಾಡಲಿಕ್ಕೆ ನಿಮಗೆ ಅವಕಾಶ ಸಿಗುತ್ತೆ. ಇಲ್ಲ ಅಂದರೆ ನೀವು ನಾಟ್ ಎಲಿಜಿಬಲ್ ಆಗ್ತೀರಿ. ಅದೇ ರೀತಿ 50 ಮಾರ್ಕ್ಸಿಗೆ ಮಿನಿಮಮ್ 20 ಬರಲೇಬೇಕು. ಫೈನಲ್ ಎಕ್ಸಾಮಲ್ಲಿ ನೀವು ಪಾಸ್ ಆಗಲಿಕ್ಕೆ 100ಕ್ಕೆ 40 ಮಾರ್ಕ್ಸ್ ನೀವು ತೊಗೊಂಡ್ರೆ ನೀವು ಪಾಸ್ ಆಗ್ತೀರಿ. ಅದಕ್ಕೆ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1 ಮತ್ತು BDL ಆ್ಯಂಡ್ ಕೋ ಈ ಸಬ್ಜೆಕ್ಟ್ ಏನಿದೆ ಇವು 2 ಥಿಯರಿ ಇದ್ದಾವೆ. ಈಗ ಲ್ಯಾಬ್ ಸಬ್ಜೆಕ್ಟ್ ಯಾವಿದಾವೆ ಅಂದರೆ IT ಸ್ಕಿಲ್ ಮತ್ತು ಫಂಡಮೆಂಟಲ್ಸ್ ಆಫ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್. ಇದಕ್ಕೆ FEEE ಅಂತೂ ಹೇಳ್ತಾರೆ. IT ಸ್ಕಿಲ್ ಮತ್ತು FEEE ಅಂತ ಹೇಳ್ತಾರೆ. ಈಗ IT ಸ್ಕಿಲ್ಲಲ್ಲಿ ಇದೇನಿದೆ ಅಂದರೆ ದಿಸ್ ಈಸ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್. ಇದರಲ್ಲಿಯೂ ಕೂಡ ಇಂಟರ್ನಲ್ ಇರುತ್ತೆ. ನೋಡಿ CIA ಅಂತಿದೆ, ಅಂದರೆ ಇಂಟರ್ನಲ್ ಕಂಟಿನ್ಯೂಸ್ ಇಂಟರ್ನಲ್ ಇವ್ಯಾಲ್ಯೂಯೇಷನ್. ಇದು ಕೂಡ ಟೆಸ್ಟಿಗೆ 50 ಮಾರ್ಕ್ಸ್ ಇರುತ್ತೆ. ನೀವು 20 ಮಾರ್ಕ್ಸ್ ತೊಗೋಬೇಕು. ಆದರೆ ಇದು ಥಿಯರಿ ಎಕ್ಸಾಮ್ ಇರುವುದಿಲ್ಲ, ಇದು ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ. IT ಸ್ಕಿಲ್ ಇದು ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ. ಇದರಲ್ಲಿಯೂ ಕೂಡ ನೀವು 100ಕ್ಕೆ 40 ಮಾರ್ಕ್ಸ್ ನೀವು ತೊಗೋಬೇಕಾಗತ್ತೆ. ಅದೇ ರೀತಿ ಫಂಡಮೆಂಟಲ್ಸ್ ಆಫ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ FEEE ಏನಂತಾರೆ, ಇದು ಕೂಡ ಒಂದು ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಆಗಿದೆ. ಇದರಲ್ಲಿ ಥಿಯರಿ ಎಕ್ಸಾಮ್ ಇರುವುದಿಲ್ಲ, ಫೈನಲ್ ಆಗಿ ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ. ಇದರಲ್ಲಿಯೂ ಕೂಡ ನೀವು 50ಕ್ಕೆ 20 ಮಾರ್ಕ್ಸ್ ತೊಗೊಳ್ಳೇಬೇಕು ಇಂಟರ್ನಲ್. ಫೈನಲ್ ಎಕ್ಸಾಮ್ ನೀವು 100ಕ್ಕೆ 40 ಮಾರ್ಕ್ಸ್ ತೊಗೋಬೇಕು. ಯೂಶ್ವಲಿ ಇದು ಫೈನಲ್ ಎಕ್ಸಾಮ್ ಏನಿದೆಯಲ್ಲ ಇವು 2 IT ಸ್ಕಿಲ್ ಮತ್ತು FEEE 50 ಮಾರ್ಕ್ಸಿಗೆ ಕಂಡಕ್ಟ್ ಮಾಡ್ತಾರೆ. ನೀವು 50ಕ್ಕೆ 20 ತೊಗೊಳ್ಬೇಕು. 50ಕ್ಕೆ 20 ತೊಗೋಬೇಕು. ಅದೇ ರೀತಿ ಥಿಯರಿ ಫೈನಲ್ ಎಕ್ಸಾಮ್ ಏನಿದೆ ಅದು 100 ಮಾರ್ಕ್ಸಿಗೆ ಕನ್ವರ್ಟ್ ಮಾಡ್ತಾರೆ ತೊಗೋತಾರೆ. ಅದಕ್ಕೆ 100ಲಿಂದ ಅದು 50ಗೆ ಕನ್ವರ್ಟ್ ಮಾಡ್ತಾರೆ. ಅಂದರೆ ನೀವು 100ಕ್ಕೆ 40 ತೊಗೊಂಡ್ರೆ 50ಕ್ಕೆ 20 ಮಾರ್ಕ್ಸ್ ಆಗುತ್ತೆ. ಇದು ಥಿಯರಿದಾಯಿತು. ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಮತ್ತು BDL ಕೋ ಇದರಲ್ಲಿ ನಿಮಗೆ 2 ಥಿಯರಿ ಸಬ್ಜೆಕ್ಟ್, 2 ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಇದ್ದಾವೆ. ತದನಂತರ ಇನ್ನೊಂದು ಸಬ್ಜೆಕ್ಟ್ ಇದೆ ಆಡಿಟ್ ಕೋರ್ಸ್ ಅಂತ ಹೇಳ್ತಾರೆ. ಆಡಿಟ್ ಕೋರ್ಸ್ ಫಸ್ಟ್ ಸೆಮಿಸ್ಟರ್ಗಿರೋದು ಎನ್ವೈರ್ಮೆಂಟಲ್ ಸಸ್ಟೈನಬಿಲಿಟಿ. ಈ ಕೋರ್ಸ್ನಲ್ಲಿ ನಿಮಗೆ ಜಸ್ಟ್ ಇದರಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮು ಇರುವುದಿಲ್ಲ, ಥಿಯರಿ ಎಕ್ಸಾಮು ಇರುವುದಿಲ್ಲ. ಇದರಲ್ಲಿ ಟೆಸ್ಟ್ ಮಾತ್ರ ಇರ್ತವೆ, ಇಂಟರ್ನಲ್ ಟೆಸ್ಟ್ ಅವು ಮಾತ್ರ ಇರ್ತವೆ. ಅದರಲ್ಲಿ ನೀವು ಮಿನಿಮಮ್ 50ಕ್ಕೆ 20 ಮಾರ್ಕ್ಸ್ ತೊಗೊಳ್ಳೇಬೇಕು. ಇದು ಆಡಿಟ್ ಕೋರ್ಸ್ ಅಂತ ಹೇಳ್ತಾರೆ. ಆಡಿಟ್ ಕೋರ್ಸ್ ಅಂದರೆ ಇದರಲ್ಲಿ ಯಾವುದೇ ಪ್ರಾಕ್ಟಿಕಲ್ ಎಕ್ಸಾಮ್ ಇರುವುದಿಲ್ಲ, ಥಿಯರಿ ಎಕ್ಸಾಮ್ ಇರುವುದಿಲ್ಲ, ಜಸ್ಟ್ ಇಂಟರ್ನಲ್ ಟೆಸ್ಟ್ ಮಾತ್ರ ಇರ್ತವೆ. ಅದಷ್ಟೇ ನೀವು ಬರೀಬೇಕಾಗತ್ತೆ ಮತ್ತು 50ಕ್ಕೆ 20 ಮಾರ್ಕ್ಸ್ ಬರಲೇಬೇಕು. ಒಂದು ವೇಳೆ ನೀವು ಈ ಸಬ್ಜೆಕ್ಟಲ್ಲಿ ಫೇಲ್ ಆದರೆ ನಿಮ್ಮ ಡಿಪ್ಲೊಮಾ ಸರ್ಟಿಫಿಕೇಟ್ ಬರುವುದಿಲ್ಲ. ಅಷ್ಟೇ ಅಲ್ಲ, ಈ ಎಲ್ಲ ಸಬ್ಜೆಕ್ಟ್ಸ್ ಇಲ್ಲಿ ಏನು ಕಾಣಿಸ್ತಾ ಇದ್ದಾವೆ ಈ ಎಲ್ಲ ಸಬ್ಜೆಕ್ಟ್ಸ್ ನಾನು ಪಾಸಿಂಗ್ ಪ್ಯಾಕೇಜನ್ನು ಮಾಡಿದ್ದೀನಿ
ಮತ್ತೆ ಏನಾದ್ರು ನಿಮಗೆ ರೀಪೋಸ್ಟ್ ಬೇಕಂದರೆ ನೀವು ಜಸ್ಟ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಳಿ, ನಾನು ಇದ್ರದ್ದು ಪಾಸಿಂಗ್ ಪ್ಯಾಕೇಜ್ ಇನ್ನೊಂದು ಸಲ ನಾನು ಪೋಸ್ಟ್ ಮಾಡ್ತೀನಿ. ಮತ್ತೆ ಏನಿದ್ರು ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ ಹೇಳಿ. ಯಾವುದೇ ಡಿಪ್ಲೊಮಾ ರಿಲೇಟೆಡ್ ಡೌಟ್ಸ್ ಇದ್ದರೆ, ಯಾವ ನಿಮಗೆ ಸಬ್ಜೆಕ್ಟ್ ಬಗ್ಗೆ ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಬೇಕನ್ನ ಹೇಳಿ, ನಾವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು.